ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಧರ್ಮಸ್ಥಳ SIT ತನಿಖೆ ವರದಿ ಕೋರ್ಟ್ಗೆ ಸಬ್ಮಿಟ್ ಮಾಡಿತ್ತಲ್ವಾ? ತನಿಖೆ ವರದಿ, ಪ್ರಾಥಮಿಕ ತನಿಖಾ ವರದಿ ಅದು ಅಪೂರ್ಣವಾಗಿದೆ ಅಂತೇಳಿ ನಮ್ಮ ದೊರೆರಾಜ್ ಸಾಹೇಬರು, ಹಿರಿಯ ವಕೀಲರಾದ ದೊರೆರಾಜ್ ಸಾಹೇಬರು ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ CV ನಾಗೇಶ್ ಅವರು ನಿಮಿಷಕ್ಕಿಷ್ಟು ಪೇಮೆಂಟು, ನಿಮಿಷದ ಮೇಲೆ ಪೇಮೆಂಟ್ ತೊಗೊಂಡಂಥದ್ದು. ಅಂದರೆ ಅವರು ಸಾಮರ್ಥ್ಯ ಇದೆ, ಅವರಿಗೆ ಬುದ್ಧಿವಂತಿಕೆ ಇದೆ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಆದರೆ ಈ ಕೇಸಲ್ಲಿ ಅವ್ರು ಬಂದಿದ್ದು ತಪ್ಪಾಯಿತೋ ಸರಿ ಆಯಿತೋ ನನಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿ ಯಾವುದೇ ಒಂದು ಆ್ಯಂಗಲಲ್ಲಿ ಷಡ್ಯಂತ್ರ ನಡೆದಿಲ್ಲ ಎಂಬುದು ಅವ್ರಿಗೆ ಗೊತ್ತಿದೆ. ಬಟ್ಟು ಧರ್ಮಸ್ಥಳದ ಆಡಳಿತ ಮಂಡಳಿಯವರು ಅವರು ನೇಮಕ ಮಾಡ್ಕೊಂಡಿದ್ದಾರೆ, ಒಳ್ಳೆಯದು. ವಾದ ಮಾಡಲಿ, ಸತ್ಯಾಂಶ ಹೊರಗೆ ಬರಲಿ. ಅಲ್ಲಿ ಏನಾದರೂ ಷಡ್ಯಂತ್ರ ಏನಾದರೂ ಹೋರಾಟಗಾರರು ಮಾಡಿದರೆ ಅದನ್ನ ಹೊರಗಾಕಲಿ, ಏನಾದರೂ ಮಾಡಿದರೆ ಸಾಬೀತು ಮಾಡಲಿ ಅಂತೇಳಿ ನೇರವಾಗಿ ಸವಾಲು ಹಾಕಿರ್ತಕ್ಕಂಥದ್ದು ಹಿರಿಯ ವಕೀಲರಾದ ದೊರೆರಾಜ್ ಸಾಹೇಬ್. ಅದನ್ನು ಸಾಬೀತು ಮಾಡೋ ತಾಕತ್ತು CV ನಾಗೇಶ್ ಅವರಿಗಿದ್ದರೆ ಸಾಬೀತು ಮಾಡಲಿ. ಇಲ್ಲಿವರೆಗೆ SIT ಅಧಿಕಾರಿಗಳು ಸಾಬೀತು ಮಾಡಲಿಕ್ಕೆ ಆಗಿಲ್ಲ. ಬಟ್ಟು ತನಿಖೆ ವರದಿ ಏನು ನಮಗೆ ಕೈ ಸಿಕ್ಕಿದೆಯಲ್ಲ ಜಯಂತ್ ಅವರಿಗೆ, ಆ ರಿಪೋರ್ಟ್ ಪ್ರಕಾರ 4,000 ಪುಟ ಇದ್ದಾವಂತೆ, ಗೊತ್ತಿಲ್ಲ ನನಗೆ. ಅದರಲ್ಲಿ ಏನಾದರೂ ಮಾಹಿತಿ ಇದೆಯಾ ಗೊತ್ತಿಲ್ಲ. ಮುಂದಿನ ದಿನಗಳದು ಗೊತ್ತಾಗುತ್ತೆ, ವೆಯ್ಟ್ ಮಾಡಿ ನೋಡೋಣ. ಆದರೆ ಒಂದು ಆಶ್ಚರ್ಯಕರ ಸಂಗತಿ ಏನಂದರೆ, ಧರ್ಮಸ್ಥಳ ದೇವಸ್ಥಾನವೇ ಸಂತ್ರಸ್ತ ದೇವಸ್ಥಾನ ಅಂತೆ. ನೋಡಿ, ಅಲ್ಲಿನ ನಕಲಿ ದೇವಮಾನವ ಅಲಿಯಾಸ್ ಬೇರೆ ಇದೆ. ಅವ್ರ ಹೆಸರು ನೀವೇ ಕಮೆಂಟ್ ಮಾಡಿ ತಿಳಿಸಿ. ಅವ್ರು ಮಾಡ್ತಕ್ಕಂಥ ದಂಧೆ, ಅಕ್ರಮ ಬಡ್ಡಿ ದಂಧೆ, ಸುಲಿಗೆ, ಕೊಲೆಗಳು ಮಾಡಿದಾರಂತ ನಾವು ಹೇಳ್ತಾ ಇಲ್ಲ. ಅಪವಾದ ಬಂದಿರತಕ್ಕಂಥದ್ದು ಸತ್ಯ. ಅದನ್ನ ತನಿಖೆಯಿಂದ ಹೊರಗೆ ಬರಬೇಕು. ತನಿಖೆಯಿಂದ ಅಕಸ್ಮಾತ್ ಅಪರಾಧಿನ ನಿರಪರಾಧಿ ಅಂತೇಳಿ SIT ತನಿಖೆ ಹೇಳ್ಬೇಕು. ಬಟ್ ಈ ಆ್ಯಂಗಲ್ ನೋಡಿದ್ರೆ SIT ಅವರು ತನಿಖೆ ಕರೆಕ್ಟ್ ಟೈಮ್ ಮಾಡ್ತಾರೆ ಅನಿಸ್ತಾ ಇಲ್ಲ ನಮಗೆ. ಹೋರಾಟಗಾರರನ್ನೇ ಮುಗಿಸುವಂತ ಹೋಗಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಬೇಕು. ಯಾಕೆ ಬಿಟ್ಟಿದ್ದೀರಿ ಅಂತ DVTಲೆಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಸ್ಲಿಕ್ ಸ್ಮಿತಾ ಮುಂದೆ ಮಾತಾಡ್ಸಂಗೆ ಇಲ್ಲ, ಬಿಡಂಗೆ ಇಲ್ಲ, ನೋಡೋಂಗೆ ಇಲ್ಲ. ಅಂದರೆ ಅಷ್ಟೊಂದು ಅಹಂಕಾರದ ಇಲ್ಲ ಬಂದಿದೆಯಾ ಗೊತ್ತಿಲ್ಲ, ಯಾವ್ದ್ರ ಪ್ರಕಾರ ಮಾತಾಡ್ತಾರೋ. ಬಟ್ ಸತ್ಯ ಇದ್ದರೆ ತೊಂದರೆ ಇಲ್ಲ. ಷಡ್ಯಂತ್ರ ಮಾಡಿದರೆ ಒಳಗೋಗಲಿ, ನಮ್ಮ ಹೋರಾಟಗಾರರು ಒಳಗೋಗಲಿ, ನಾವೇನು ಬೇಜಾರಾಗೋದಿಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಅಕಸ್ಮಾತ್ ಇವರೇನಾದರೂ ಕೊಲೆ ಮಾಡಿದ್ದಾರಾ, ಸುಲಿಗೆ ಮಾಡಿದ್ದಾರಾ, ಏನಾದರೂ ಹೆಣ ಸಾಗಾಣಿಕೆ ಹೊತ್ತಲ್ಲಿ ಏನಾದರೂ ಅಂಗಂಕಸಿ ಮಾಡಿದ್ದಾರಾ ನಮಗಂತೂ ಗೊತ್ತಿಲ್ಲ. ಸಾಬೀತು ಮಾಡಲಿ SIT ಅಧಿಕಾರಿಗಳು. ಏನು ರಾಜ್ಯ ತುಂಬ ಬಡ್ಡಿ ದಂಧೆ ಮಾಡ್ತಾಯಿದ್ದಾರಾ? ಪ್ರತಿಯೊಂದು ತನಿಖೆ ಮಾಡಲಿ. ಆ ಬಡ್ಡಿ ದಂಧೆಯಿಂದ ಎಷ್ಟು ಜನ ಸತ್ತರಂಬೋದು ಇವ್ರಿಗೆ ಏನು ಬದನೆಕಾಯಿ ಗೊತ್ತು, ನಮಗೆ ಗೊತ್ತೈತೆ. ನಮ್ಮೂರಲ್ಲೇ 2-3 ಆಗಿದ್ದಾವೆ. ಹೀಗೆ ಪ್ರತಿ ಒಂದು ಊರಲ್ಲೂ 1, 2, 3 ಆಗ್ತಾನೆ ಇದ್ದಾವೆ. ಬಟ್ ಅದನ್ನ ತ್ಯಾಪೆ ಹಾಕ್ತಾರೆ. ಇದು ಇದಕ್ಕಲ್ಲ, ಬೇರೆದಕ್ಕೆ ಏನೇನೋ ಕತೆ ಕಟ್ಟಿ ಕೇಸನ್ನ ಮುಚ್ಚಾಕ್ತಾರೆ. ಕೇಸು ಧರ್ಮಸ್ಥಳ ಸಂಘ ಅಂದರೆ ಯಾವೊಂದು ಕೇಸ್ ತಾಮದಿಲ್ಲ. ಅಷ್ಟೊಂದು ತಾಕತ್ತು ನಮ್ಮ ಕೆಲವೊಂದು ಇನ್ಸ್ಪೆಕ್ಟ್ರಲ್ಲಿ ಇದೆ, ಕೆಲವರಲ್ಲಿ ಇಲ್ಲ. ಹೋದರೆ ಸಾಕು, ಇಲ್ಲ ನಾವು ತಗೋಬಲ್ಲ, PCR ಮಾಡ್ತೀವಿ, ಅದು ಯಾವುದು NCR ಮಾಡ್ತೀವಿ, DP ಮಾಡ್ತೀವಿ, FIR ನೋ FIR. ಏನು ಮಾಡೋಕ್ಕಾಗುತ್ತೆ? ಅಲ್ಲಿ SITನೇ ಎದುರ್ಕೊಂಡು ಕೂತ್ಕೊಂಡಿದೆ ಅಂತೇಳಿ ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈಗ 4,000 ಪುಟ ಕೋರ್ಟಿಗೆ ಸಬ್ಮಿಟ್ ಮಾಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಅದನ್ನ ಮಾತ್ರ ಕೊಡೋಕ್ಕಾಗ್ತಾ ಇಲ್ಲ ಅಂತೆ. ಯಾಕಂದರೆ ಅಲ್ಲಿ ದಣಿಗಳ ಪರ್ಮಿಷನ್ ಯಾವ್ದಾದ್ರು ಬೇಕಂಗೋ. ಸರ್ಕಾರಕ್ಕಂತೂ ಕೊಟ್ಟಿದ್ದಾರೆ. ಸರ್ಕಾರದವರು ಅವರ ಕಾಲು ಬುಡಕ್ಕಿಕ್ಕಿ ನಮಸ್ಕಾರ ಮಾಡಿ ಇದನ್ನ ರಿಪೋರ್ಟ್ನ ಪಬ್ಲಿಷ್ ಮಾಡಬೇಕಾ ಬೇಡ ಅಂತ ಕೇಳ್ಕೊಂಡು ಪರ್ಮಿಷನ್ ಬಂದರೆ ಮಾತ್ರ ಪಬ್ಲಿಷ್ ಮಾಡ್ತಾರಂಗ ನಮಗಂತೂ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಹೊರಗೆ ಬರುತ್ತಂತ ಊಹಿಸೋಣ. ಮುಂದಿನ ದಿನಗಳಲ್ಲಿ ಹೊರಗೆ ಬರ್ಬೋದು ಅಂತೇಳಿ ಊಹಿಸೋಣ. ಬಂದೇ ಬರುತ್ತೆ. ಆದರೆ ಇವರು SIT ತಂಡದವರು ಬುರುಡೆ ಪ್ರಕರಣಕ್ಕೆ ಒಂದೇ ತನಿಖೆ ಮಾಡ್ತಿದ್ರಲ್ಲ, ಆ ಬುರುಡೆ ಏನಾದರೂ ಹೋರಾಟಗಾರರು
ಅಥವಾ ಚಿನ್ನಯ್ಯ ಅಥವಾ ಇನ್ನೊಬ್ಬರು ವಾಟೆವರ್ ಯಾರೇ ಆಗಿರಲಿ, ಏನಾದರೂ ಯಾರನ್ನ ಕೊಲೆ ಮಾಡಿ ತಂದಿದ್ದೀರಾ, ಇಲ್ಲ ಅಕ್ರಮವಾಗಿ ಊತಿಟ್ಟ ಶವಗಳನ್ನು ಹೊರ ತೆಗೆದು ಏನಾದರೂ ತಗೊಂಬಂದಿದ್ದೀರಾ? ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ಟು ಅಲ್ಲಿ ಭೂ ಗರ್ಭದ ಮೇಲ್ಗಡೆನೇ ಇರ್ತಕ್ಕಂಥದ್ದು, ಭೂಮಿಯ ಮೇಲ್ಪದರದಲ್ಲಿ ಸಿಕ್ಕಿರ್ತಕ್ಕಂಥ ತಾಂಬಂದು ಇಲ್ಲಿ ಇಷ್ಟೆಲ್ಲ ಆಗಿದ್ದಾವೆ, ಇಲ್ಲಿ ಆಗಿರ್ತಕ್ಕಂಥದಕ್ಕೆ ನ್ಯಾಯ ಬೇಕಂತೇಳಿ ತಗೊಂಬಂದಿರ್ತಕ್ಕಂಥದ್ದು. ಅದು ತಪ್ಪಾದರೆ ಆಯ್ತು ಸ್ವಾಮಿ, ಅದಕ್ಕೂ ಶಿಕ್ಷೆ ಕೊಡಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಲಿ ಸೊತ್ತವರಿಗೆ ನ್ಯಾಯ ಬೇಕಲ್ವಾ? ಇದ್ದವ್ರಿಗಂತೂ ಶಿಕ್ಷೆ ಕೊಡೋಕ್ಕೆ ನೀವು ರೆಡಿಯಾಗಿದ್ದೀರಿ ಬಿಡಿ. ಈಗೇನು ಹೋರಾಟಗಾರರಿಗೆ ಶಿಕ್ಷೆ ಕೊಡೋಕ್ಕೆ ನೀವು ರೆಡಿ, 100% ಶಿಕ್ಷೆ ಅಂತೇಳಿ ಘೋಷಣೆ ಮಾಡ್ತಾಯಿದ್ದೀರಿ. ಯಾವಾಗ ಒಳಗಾಗ್ತೀರಾ ಹಾಗೆ ಹೀಗೆ ಅಂತೇಳಿ. ಆದರೆ ಚಿನ್ನಯ್ಯ 1.5 ತಾಸು 2 ತಾಸು ವಿಡಿಯೋ ಇದೆ. ಮಹೇಶನ ಮನೆಯಲ್ಲಿ ಕೂತ್ಕೊಂಡು ಮಾತಾಡಿರ್ತಕ್ಕಂಥದ್ದು, ಮತ್ತು ನಿರ್ಮಲಾನಂದ ಸ್ವಾಮೀಜಿ ಹತ್ರ ಮಾತಾಡಿರ್ತಕ್ಕಂಥದ್ದು ಬೇಜಾನ್ ಸಾಕ್ಷಿಲಿದ್ದಾವೆ. ಆದರೆ ಏನು ಮಾಡ್ತಾರೆ ಈ SIT ಅಧಿಕಾರಿಗಳು? ಅದನ್ನ ಪರಿಗಣನೆಗೆ ತಗೊಳ್ಳೋದೇ ಇಲ್ಲ. ಯಾಕೆ ತಗೊಳ್ಳಲ್ಲ? ಯಾರ ಕೈ ಚಳಕ ಜೋರಾಗಿದೆ? ಧರ್ಮಸಾಧನಿಗಳ ಕೈ ಚಳಕ ಜೋರಾಗಿದೆಯಾ? ನನಗಂತೂ ಗೊತ್ತಿಲ್ಲ. ಈ ಥರ ಮಾಡಿದರೆ ನೊಂದಂಥವ್ರಿಗೆ ನ್ಯಾಯ ಎಲ್ಲಿ ಕೊಡಿಸ್ತಾರೆ ಇವರು? ಆದರೆ ಬೆಳ್ತಂಗಡಿ ಕೋರ್ಟಲ್ಲಿ ನಿನ್ನೆ 3ನೇ ತಾರೀಕು ಅವರಿಗೆ ಫಸ್ಟ್ ಹಂತದಲ್ಲೇ ಸೋಲಾಗಿದೆ ಅಂದ್ಬಿಟ್ಟು ಮೇಲೋಕ ಕಾಣ್ತಾ ಇದೆ. ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ರು ದೊರೆ ಸಾಹೇಬರು, ಸರ್ ಇದು ಈ ಥರ ಇದೆ, ಈ ಥರ ಇಲ್ಲ ಅಂತೇಳಿ. ಅದನ್ನ ಒಪ್ಕೊಂಡಿರ್ತಕ್ಕಂಥ ನ್ಯಾಯಾಧೀಶರು ಮುಂದಿನ ಡೇಟ್ ಕೊಟ್ಟಿದ್ದಾರೆ. ಅವತ್ತಿನ ದಿನ ಏನಾಗುತ್ತೋ ಕಾದು ನೋಡೋಣ. ಆದರೆ ನೋಡಿ, ಈ ನಕಲಿ ದೇವಮಾನವ ಇಲ್ಲ ಅಕಸ್ಮಾತ್ ಯಾರೋ ದೇವಸ್ಥಾನದ ಪರವಾಗಿ ನಾನು ಹೇಳ್ತಕ್ಕಂಥದ್ದು, ಅಲ್ಲಿ ನಕಲಿ ದೇವಮಾನವ ಕಳಿಸಿದನೋ ಬೇರೆ ಕಳಿಸಿರೋ ದೇವಸ್ಥಾನನೇ ಕಳಿಸೋದೋ ಗೊತ್ತಿಲ್ಲ. ಸಿ ವಿ ನಾಗೇಶ್ ಅವರನ್ನು SITಯ ಒಳಗಡೆನೆ ಪಾರ್ಟಿ ಮಾಡಿ SIT ವಕೀಲರೇನಾದರೂ ಕೈಲಾಗ್ದಾರ ಅವ್ರಿಗೆ ಸಪೋರ್ಟ್ ಅಂತ ಇವರು ಸಪೋರ್ಟಾಗಿ ತನಿಖೆಗೆ ಸಹಕಾರ ಮಾಡಿ ಅಲ್ಲೇನಿದೆ ಎಲ್ಲ ರಿಪೋರ್ಟ್ನೆಲ್ಲ ಗರ ತಿರುಗಿ ಉಲ್ಟಾಕ ಹಾಕಿಬಿಡ್ಬೇಕಲ್ಲ. ಸಿ ವಿ ನಾಗೇಶ್ ಅವರು ದರ್ಶನ್ ಅವರ ವಕೀಲರ ಸಮೇತ ಹೌದು, ನೆನ್ಪಿಟ್ಕೊಳ್ಳಿ ಅಲ್ಲ. ಅಲ್ಲಿ ದರ್ಶನಿಗೆ ನ್ಯಾಯ ಕೊಡಿಸ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಬಟ್ ಇಲ್ಲಿ ದೇವಸ್ಥಾನಕ್ಕೆ ಯಾರೇ ಆದ ಮೇಲೆ ಯಾರೂ ಅಪವಾದನೇ ಮಾಡಿಲ್ಲ. ಆದರೂ ಸಮೇತ ಇವರು ಹಿಂಗೆ ಬಂದಿದ್ದಾರೆ ಅಂದರೆ ಏನೋ ಇದೆ ಕಿತಾಪತಿ. ಸಿ ವಿ ನಾಗೇಶ್ ಅವರಿಗೆ ನಿಮಿಷಕ್ಕೆ ಇಷ್ಟು ಪೇಮೆಂಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅವ್ರ ಮೊನ್ನೇನು ಬಂದವರಲ್ಲ, ಅವರಿಗೆ ಒಂದು 25 ಲಕ್ಷ ಪೇಮೆಂಟ್ ಆಗಿದೆ. ಪಾಪ ಅವ್ರ ಫೀಸ್ ರೀ, ಅವ್ರ ವೃತ್ತಿ ಜೀವನಕ್ಕೆ ಕೊಡ್ತಕ್ಕಂಥ ಸಂಬಳ, ಇಲ್ಲ ಅವರ ಬುದ್ಧಿಶಕ್ತಿ ಕೊಡ್ತಕ್ಕಂಥ ಸಂಬಳ. ಅದು ನಾವು ಪ್ರಶ್ನೆ ಮಾಡೋದು ಹಕ್ಕು ನಮಗಿಲ್ಲ. ಅಂಥ ವಕೀಲರನ್ನ ಇಟ್ಕೊಂಡು ಕೇಸ್ನ ಉಲ್ಟಾ ಪಲ್ಟಾ ಮಾಡೋಕ್ಕೆ ಹೊರಟಾರೆ ಅಂದರೆ ಇದರಲ್ಲಿ ಏನಾದರೂ ಇದೆಯಾ? ಇದ್ದೇ ಇರಬೇಕಲ್ವ. ನಮ್ಮ ಹೋರಾಟಗಾರರಿಗೆ ₹1 ದುಡ್ಡು ತಗೊಳ್ಳದಲ್ಲೇ ಇಲ್ಲಿ ಅನ್ಯಾಯ ನಡೆದಿದೆ, ಇವರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ, ಅಂತಹ ಸಹಾಯ ಮಾಡ್ತೀವಿ, ವಾದ ಮಾಡ್ತೀವಿ ಅಂತೇಳಿ ದೊರೆರಾಜ್ ಸಾಹೇಬರು ಮತ್ತು ಬಾಲಲ್ ಸಾಹೇಬರು, ಶ್ರೀನಿವಾಸ್ ಪೂಜಾರಿ ಸಾಹೇಬರು, ಶ್ರೀನಿವಾಸ್ ಪೂಜಾರಿ ಸಾಹೇಬರು, ಬೇಜಾನ್ ಸಾಮಾಜಿಕ ಕಳಕಳಿ ಇರ್ತಕ್ಕಂಥವರು ಬಂದು ವಕಾಲತ್ತು ವಹಿಸ್ಕೊಂಡು ಹೋರಾಟಗಾರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಹುಂಡಿ ದುಡ್ಡು, ನಾವು ಹಾಕಿರ್ತಕ್ಕಂಥ ಹುಂಡಿ ದುಡ್ಡನ್ನು ನಿಮಿಷಕ್ಕಿಷ್ಟು ಕೊಟ್ಟು ತಗೊಂಡು ನಮ್ಮ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಹೋರಾಟಗಾರರು ಅಂತೇಳಿ ನಿರೂಪಿಸೋಕ್ಕೆ ಹೋಗ್ತಾ ಇದ್ದಾರಲ್ಲ, ಏನು ಅನ್ನಬೇಕು ಇದಕ್ಕೆ? ಆದರೆ ಧರ್ಮಸ್ಥಳದಲ್ಲಿ ಯಾವುದೇ ಪ್ರಕಾರ ನಡೆದಿಲ್ವಾ? ನಾನು ಮಂಜುನಾಥ ಸ್ವಾಮಿ ಮಾಡಿದೆ, ಅಣ್ಣಪ್ಪ ಸ್ವಾಮಿ ಮಾಡಿದೆ ಅಂತ ಹೇಳ್ತಾ ಇಲ್ಲ. ಅಲ್ಲಿನ ಕೆಲವೊಂದು ಗ್ಯಾಂಗಿನ ಸದಸ್ಯರು, ಡಿ ಗ್ಯಾಂಗ್ ಅಂತಾರೆ, ಬೇರೆ ಗ್ಯಾಂಗ್ ಅಂತಾರೆ, ನನಗಂತೂ ಗೊತ್ತಿಲ್ಲ. ಬಟ್ ಅವರೇ ಮಾಡಿದಾರೋ ಬಿಟ್ಟರೆ ಗೊತ್ತಿಲ್ಲ, ತನಿಖೆಯಿಂದ ಗೊತ್ತಾಗಲಿ. ಸೌಜನ್ಯನ್ನು ಅಪಹರಣ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿದ್ದು ಸುಳ್ಳ? ವೇದವಲ್ಲಿ, ಪದ್ಮಲತಾ, ಆನೆಮಾವುತ, ಯಮುನಾ ಬೇಜಾನಿದಾವೆ ರೀ. ಮತ್ತು ಅನಾಥ ಶವಗಳು ಅವತ್ತೇ ಸಿಕ್ಕಿ ಅವತ್ತೇ ದಫಾನ್. ಇದಕ್ಕೆಲ್ಲ ನ್ಯಾಯ ಬೇಡವಾ? ಇದನ್ನು ಷಡ್ಯಂತ್ರ ಮಾಡ್ತಿರೋದು ಹೋರಾಟಗಾರರು. ದಾಖಲಾತಿ ಇದೆಯಲ್ಲ ಸ್ವಾಮಿ, ದಾಖಲಾತಿಲ್ಲದ ಬೇಜಾನಿದ್ದಾವೆ ಬಿಡಿ. ಅದ್ರ ಬಗ್ಗೆ ಯಾವ SIT ತನಿಖಾ ಅಧಿಕಾರಿಗಳು ತಲೆ ಕೆಡಿಸ್ಕೊಂಬಲ್ಲ. ಬಾಂಗ್ಲಾ ಗುಡ್ಡದಲ್ಲಿ ಸಿಕ್ಕಿರತಕ್ಕಂಥ
7 ಅಸ್ಥಿ ಪಂಜರಗಳ ಬಗ್ಗೆ ತನಿಖೆ ಮಾಡಿದ್ದಾರಾ? ಅದರ ರಿಪೋರ್ಟ್ ಏನಾದರೂ ಸಲ್ಲಿಸಿದಾರಾ? ಅದನ್ನೆಲ್ಲ ಬಿಟ್ಟು ಹೋರಾಟಗಾರರಲ್ಲಿ ಷಡ್ಯಂತ್ರ ಮಾಡಿದರೆ ಇವರೇ ತಪ್ಪಿತಸ್ಥರು, ಆರೋಪಿಗಳು, ಸಂತ್ರಸ್ತರು ನಾವು ಅಂತೇಳಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೋರ್ಟಿಗೆ ಹೋಗಿರ್ತಕ್ಕಂಥದ್ದು. ಅಲ್ಲ ರೀ, ನಾವು ದೇವಸ್ಥಾನದ ಮಂಡಳಿ ಅಧಿಕಾರಿಗಳ ಥರ ಮಾಡಿದೆ ಅಂತ ಹೇಳಿದ್ವು. ಇಲ್ಲ ತಾನೇ, ಕುಂಬಳಕಾಯಿ ಕಳ್ಳ ಅಂದೇಟಿಗೆ ಹೆಗ್ಲಾಕ್ ಮುಟ್ಕೊತೀರಿ? ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಬೇಕಂತ ಕೇಳ್ತಕ್ಕಂಥದ್ದು. ಕೊಂದವರು ಯಾರು? ನೊಂದವರಿಗೆ ನ್ಯಾಯ ಯಾವಾಗ ಕೊಡ್ತೀರಾ? ಇಷ್ಟೇ ಇರ್ತಕ್ಕಂಥದ್ದು. ಅದನ್ನ ಬಿಟ್ಬಿಟ್ಟು ನಾವೇ ಇಲ್ಲಿ ನೊಂದವರು ನಾವೇ. ಅಲ್ಲ ರೀ, ಸೌಜನ್ಯ ಹೋರಾಟಗಾರ ಏನಾದರೂ ಅಲ್ಲಿ ರೇಪ್ ಮಾಡಿ ಅತ್ಯಾಚಾರ ಮಾಡಿ ಬಿಸಾಕಿ ಹೋಗಿದ್ದಾರಾ? ಅಕಸ್ಮಾತ್ ಹಂಗಾಗಿದ್ರೆ ಬಿಡ್ತಾ ಇದ್ರಾ? ಬೈಲಿಗೆ ತಂದಿದ್ದಕ್ಕೆ ಇವರನ್ನು ಆರೋಪಿಗಳಿವರು, ಇವ್ರನ್ನ ಅರೆಸ್ಟ್ ಮಾಡಬೇಕು ಹಾಗೆ ಈಗ ಅಂತ ಹೇಳ್ತಾ ಇದ್ದಾರಲ್ಲ, ಏನು ಅನ್ಬೇಕು ನಿಮಗೆ? ಇನ್ನು ಇವರು ಸಿಲ್ಕ್ ಸ್ಮಿತಾ ಅವರು ಆರ್ ಕನ್ನಡದಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡ್ತಿದ್ದಾರೆ ಅಜ್ಜ ಕೇಳಂಗಿಲ್ಲ. ಚಿನ್ನಯ್ಯನ ಹೆಂಡ್ತಿ ಮತ್ತು ತಂಗಿನ ಕರ್ಸ್ಕೊಂಡು ಬಂದು ಇವರಿಗೆ ಬೇಲ್ ಸಿಕ್ಕಿದೆ, ಯಾರು ಅಕಸ್ಮಾತ್ ಗಿರೀಶ್ ಮಾಡೋಣ ಹೊರಗೆ ಕರ್ಕೊಂಬಂದ್ಬಿಟ್ರೆ ಅವರೇ ಮುಗಿಸ್ಬಿಡ್ತಾರೆ ಅಂತೇಳಿ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಹಾಂ, ಹೆಂಗ್ರಿ ಸ್ವಾಮಿ ಇದು? ಅಲ್ಲಿ ಸತ್ತವರಿಗೆ ನ್ಯಾಯ ಕೇಳ್ತಕ್ಕಂಥದ್ದು ಹೋರಾಟಗಾರರು. ಇಲ್ಲಿ ಹೋರಾಟಗಾರರು ಯಾರನ್ನ ಸಾಯಿಸೋಕೆ ಹೋಗ್ತಾ ಇಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಯಾವ ಥರ ಪ್ರಚಾರ ಮಾಡ್ತೀರಾ ನೀವು? ನಿಮ್ಮ ಚಾನಲ್ ಪಾತಾಳಕ್ಕೆ ಹೋಗಿದೆ, ಸತ್ಯ ಇದು. ಇದ್ರ ಬಗ್ಗೆನೇ ನಮ್ಮ ದೊರೆರಾಜ್ ಸಾಹೇಬರು ಕಂಪ್ಲೇಂಟ್ ಸಮೇತ ಕೋರ್ಟಲ್ಲಿ ಮಾಡಿದ್ದಾರೆ. ಇಂಥ ಚಾನಲ್ ಮೇಲೆ ಇಂಥ ಚಾನಲ್ ಈ ಥರ ಅಪಪ್ರಚಾರ ಮಾಡ್ತಿದ್ದಾರೆ ಅಂತೇಳಿ. ಅದು ಕೂಡ ಮುಂದಿನ ದಿನ ಗೊತ್ತಾಗುತ್ತೆ. ನಿಮ್ಮ ಚಾನಲ್ ಗತಿ ಏನಾಗುತ್ತೋ ಗೊತ್ತಿಲ್ಲ. ಬಟ್ ನಮ್ಮ ಚಾನಲ್ಲು, ನನ್ನ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ಗೆ ತಿಂಗಳಿಗೆ ಏನಿಲ್ಲ ಅಂದರೂ 4-5 ವೀಡಿಯೋಕ್ಕೆ ಕೋರ್ಟ್ ಆರ್ಡ್ರು, ಕೋರ್ಟ್ ಶೀಟಿಂಗ್ ಆರ್ಡ್ರು, ಈ ವಿಡಿಯೋಕ್ಕೆ ಸಮೇತ ಯಾವತ್ತು ಬರುತ್ತೆ ಗೊತ್ತಿಲ್ಲ. ಈ ಥರ ಮಾಡ್ತಾಯಿದ್ದೀನಿ. ಅಲ್ಲ, ನಮ್ಮ ಚಾನಲ್ ಕಿತ್ತೋಸಿರಿ ನಾವು ಬೇಜಾರಾಗೋದಿಲ್ಲ, ಇನ್ನೊಂದು ಚಾನಲ್ ಓಪನ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಸೌಜನ್ಯ ಹೋರಾಟಕ್ಕೆ ಬೆಂಬಲ ಯಾವತ್ತಿಗೂ ಇದ್ದೇ ಇರುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ, ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ. ಆದರೆ ಇಲ್ಲೊಂದು ಆಶಾಸ್ಪದ ವಿಷಯ ಏನಂದರೆ, ಧರ್ಮಸ್ಥಳದ ನಕಲಿ ದೇವಮಾನವ ಸಂತ್ರಸ್ತನಂತೆ. ಧರ್ಮಸ್ಥಳದ ಆಡಳಿತ ಮಂಡಳಿಯೇ ಸಂತ್ರಸ್ತ. ಇದನ್ನು ನಂಬ್ತೀರಾ? ನಂಬಬೇಕಾ? ಹೇಳಿ ನೀವೇ. ಕಾಮೆಂಟ್ ಮಾಡಿ ತಿಳಿಸಿ. ಯಾರು ಸಂತ್ರಸ್ತರು? ಯಾರಿಗೆ ನ್ಯಾಯ ಬೇಕಾಗಿದೆ? ಸಂತ್ರಸ್ತರಿಗೆ ಅಥವಾ ಮಾಡಿಸಿದಂಥವ್ರಿಗೋ? ನನಗಂತೂ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದರೆ ಸೌಜನ್ಯ ಹೋರಾಟಗಾರರು ಇಲ್ಲೆಲ್ಲ ಕೊಲೆ ಸುಲಿಗೆ ಅಕ್ರಮ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಎಂಬುದು ಅವರ ಅಭಿಪ್ರಾಯ. ಬಟ್ಟು ಹೋರಾಟಗಾರರಿಗೆ ಇಡೀ ಕರ್ನಾಟಕ ಜನತೆ ಗೊತ್ತಿದೆ ಯಾರು ಅಕ್ರಮ ಬಡ್ಡಿ ದಂಧೆ ಮಾಡಿದ್ದಾರೆ, ಯಾವ ಲಾಡ್ಜಲ್ಲಿ ಏನಾಗಿದೆ, ಅದ್ರ ಬಗ್ಗೆ ಸಂಪೂರ್ಣ ವಿವರ ಎಲ್ಲರಿಗೂ ಗೊತ್ತಿದೆ. ಸಂತ್ರಸ್ತರು ಯಾರೆಂಬುದು ಗೊತ್ತಿದೆ. ಸಂತ್ರಸ್ತರು ಯಾರೆಂಬುದು ಸಮೇತ ಗೊತ್ತಿದೆ. ಆದರೆ ಕೋರ್ಟಿಗೆ ಗೊತ್ತಿಲ್ವಂತೆ. ನಾವೇ ಸಂತ್ರಸ್ತರು ಅಂತೇಳಿ ಕೈ ಮುಕ್ಕೊಂಡು ಹೋಗಿದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಅಂದರೆ ಅಲ್ಲಿನ ಆಡಳಿತ ಮಂಡಳಿ ಉಸಿರುವಳಿ ಥರ ಆಡ್ತಾ ಇದೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅಂದರೆ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸ್ತಕ್ಕಂಥದ್ದು ಅಲ್ಲಿನ ಕೆಲಸ. ಅವರ ಕೆಲಸನೇ ಅದು. ಹಿಂಗೆ ಬಂದರೆ ಹಿಂಗೆ ಹೋಗ್ತಾರೆ, ಹಂಗೆ ಬಂದರೆ ಹಂಗೆ ಹೋಗ್ತಾರೆ. ಏನನ್ನ ಅಂದರೆ ಸಾಕು, ದೇವಸ್ಥಾನ ಮುಂದಿಟ್ಕೊಂಡು ಬರ್ತಾರೆ. ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅವರು. ನಮ್ಮ ಹಿಂದೂಗಳ ದೇವಸ್ಥಾನನೇ ಅಲ್ಲ, ಇದು ಜೈನ್ ಇನ್ಸ್ಟಿಟ್ಯೂಟ್. ಎಂತ ಮಾಡೋದು ಸ್ವಾಮಿ? ನಾವು ಮಾತ್ರ ಇಲ್ಲಿ ನಮ್ಮ ದೇವಸ್ಥಾನ ಹೌದು, ಬಟ್ಟು ಹೆಸರು ಮಾತ್ರ ಹೌದು. ಅದೇ ಅಂತಾರಲ್ಲ, ಹೆಸರು ಯಾವೊಂದೋ ಬಸರು ಯಾವೊಂದೋ ಎಂಬ ರೀತಿಯಲ್ಲಿದೆ. ನಮ್ಮ ದೇವಸ್ಥಾನ ನಮಗೆ ಬೇಕೇ ಬೇಕು. ನಮಗೆ ಆಗಿರ್ತಕ್ಕಂಥ ನಮ್ಮ ಹಿಂದೂ ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಬೇಕೇ ಬೇಕು. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ. ವಿಡಿಯೋ ನೋಡುತ್ತೆ.